ವಿರುದ್ಧ ಈ ಭಿನ್ನಮತ ಉಂಟಾಗಿರೋದು ಅಂತ ನೋಡೋದಾದ್ರೆ ಮಾಜಿ ಸಚಿವ ಮತ್ತು ಗೋಕಾಕ ಕ್ಷೇತ್ರದ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಇದೀಗ ಬಿಜೆಪಿಯ ಬೇರೆ ಬೇರೆ ಮುಖಂಡರು ಸಿಟ್ಟಾಗಿರುವಂಥದ್ದು. ಅವ್ರು ಹೇಳೋದೇನು ಅಂತ ನೋಡೋದಾದ್ರೆ, ನಮಗೆ ರಮೇಶ್ ಜಾರಕಿಹೊಳಿ ಅವರ ನಾಯಕತ್ವ ಬೇಡ, ಅವ್ರ ಕೈಯಲ್ಲಿ ಜವಾಬ್ದಾರಿನ ಕೊಡಬೇಡಿ, ಈ ಜಿಲ್ಲೆಯ ಜವಾಬ್ದಾರಿನ ಬೇರೆಯವ್ರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಒಂದ್ ವೇಳೆ ಬೇರೆಯವ್ರಿಗೆ ಕೊಟ್ರೆ ಸರ್ ಏನಾಗುತ್ತೆ? ಕೊಡಬಹುದಾ? ಕೊಡೋದಿಕ್ಕೆ ಇವ್ರು ಬಿಡ್ತಾರ? ಏನಾಗುತ್ತೆ ಅನ್ನೋದನ್ನ ಏನು ಹೇಳದೇ ಇದ್ರು ಸಹಿತ ಪಕ್ಷದ ಮೇಲೆ ಹೊಡೆತು ಬಿಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಅನೇಕ ಕ್ಷೇತ್ರ ಗೆದ್ದುಕೊಂಡು ಹಿಂದಿನಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಬಲಿಷ್ಠಾಗಿ ಬಂದದ್ದು ಇವತ್ತು. ಮತ್ತು ಕಾಂಗ್ರೆಸ್ಸಿಗರು ಎರಡೂ ಸೀಟುಗಳನ್ನು ಇತ್ತು, ಚಿಕ್ಕೋಡಿ ಜೊತೆಗೂ ಇದು ಬೆಳಗಾವಿಗಳನ್ನು ಎರಡನ್ನೂ ಕಸ್ಕೊಳ್ಬೇಕಂತ ಕೂತಿದ್ದಾರೆ. ಮತ್ತು ಅವ್ರಿಗೆ ಅನಿವಾರ್ಯನೂ ಅದ. ಇಂಥ ಪ್ರಸಂಗದಲ್ಲೇ ಈಗಾಗಲೇ ಒಂದು ವಿಧಾನಸಭಾ ಚುನಾವಣೆಯಲ್ಲೇ ಶಾರ್ ಅವರು ಅಂದರೆ ಗೃಹ ಮಂತ್ರಿ ಅವರು ಒಂದು ಇಂಟರ್ಫಿಯರ್ ಆಗಿದ್ದರಿಂದಾಗೆ ಅವತ್ತು ಯಾರೂ ಮಾತಾಡಿಲ್ಲ ಬಿ ಜೆ ಪಿಗರು. ಅಲ್ಲಲ್ಲೇ ಪಿಸು ಉಸು ಇತ್ತು ಅಷ್ಟೇ, ಜೋರಾಗಿ ಎದುರು ಬಂದಿರಲ್ಲ. ಆದರೂ ತಂಟೆ ತಕರಾರು ಇತ್ತು. ಆದರೆ ಶಾರ್ ಅವರ ಒಂದು ಇದರಿಂದಾಗೆ ಅವತ್ತು ಮತ್ತಿನ್ನೂ ಯಡಿಯೂರಪ್ಪರ ಪ್ರಭಾವ ಅಷ್ಟು ಇರಲಿಲ್ಲ. ಯಾಕಂದರೆ ಯಡಿಯೂರಪ್ಪರಿಗೆ ಮತ್ತು ರಮೇಶ್ ಜಾರಕಿಹೊಳಿಗೆ ಅದು ಜಾರಕಿಹೊಳಿ ಕುಟುಂಬಕ್ಕೆ ಅಷ್ಟು ಸರಿ ಇಲ್ಲ. ಈಗ ಹೇಳ್ತಾರೆ ಹಿಂದಿನ ಗ್ರಜ್ಜಸ್ ಅದಾವ ಸಾಕಷ್ಟು. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು ಹಿಂದೆ ಇವ್ರ ವಿರುದ್ಧ ರಾಜಕೀಯ ಮಾಡಿದ್ದು ಇವೆಲ್ಲ ಒಳಗೊಳಗೆ ಇರ್ತಾವೆ, ಹೊರಗೆ ತೋರಿಸ್ಕೊಳ್ಳೋದು ಅಷ್ಟೇ. ಇದ್ದೇ ಇರ್ತಾವ. ಬಾಲಚಂದ್ರ ಅವರು ಮತ್ತು ಇವರಿಬ್ಬರು ಬಿಜೆಪಿಗರು. ಹೀಗಾಗಿ ಅವರು ಇವತ್ತು ವಿಜಯೇಂದ್ರ ಮೀನ್ಸ್ ಯಡಿಯೂರಪ್ಪ ಇದ್ದಂಗೆ ಅವರು. ಅದಕ್ಕೆ ಈಗ ಅವ್ರಿಗೆ ನೇತೃತ್ವ ಬೇಡ ಬೆಳಗಾವಿ. ಈಗಾಗಲೇ ಅವ್ರು ಏನು ಮಾಡಿದ್ರು ನೇತೃತ್ವ ಕೊಟ್ಟಿದ್ದಕ್ಕೆ ಸ್ವತಃ ಶಾರ್ ಅವ್ರಿಗೆ ಕೊಟ್ಟಿದ್ರು, ಗೆಲ್ಲಿಸಿ ತೋರಿಸ್ಬೇಕಾಗಿತ್ತಲ್ಲ, ಆಗಲಿಲ್ಲ. ಇದ್ರೆ ಮತ್ತೆ ನಾವು ಇವ್ರ ಲೀಡರ್ಶಿಪ್ ಕೊಟ್ಟ ನಮ್ಮ ಅತ್ಯಂತ ಉತ್ತಮ ಕ್ಯಾಂಡಿಡೇಟ್ ಲಕ್ಷ್ಮಣ್ ಸವದಿ ಅವ್ರನ್ನ ಕಳ್ಕೊಂಡ್ವಿ, ನಾವು ಆ ಭಾಗನ ಕಳ್ಕೊಂಡಿವಿ ಅನ್ನೋಂಥ ಅಸಮಾಧಾನ ಎಲ್ಲರೂ ಅದ ಇರ್ಬೋದು. ಅದರಲ್ಲೂ ಜೊಲ್ಲೆ ಆಗಿರ್ಬೋದು ಹೊಸ ದಂಪತಿಗಳಿಬ್ಬರು ಜೊತೆಗೆ ಈಗಂತೂ ಉಮೇಶ್ ಕತ್ತಿ ಅವರು ಇಲ್ಲ, ಅವರು ವಿರೋಧ ಮಾಡ್ತಾಯಿದ್ರು. ಇದ್ರ ಲೀಡರ್ಶಿಪ್ ಅವರ ಮಾಡ್ತಾಯಿದ್ರು ವಿಶೇಷವಾಗಿ. ಈಗ ಅವ್ರ ಮಕ್ಕಳು ಸಹಿತ ಸಹಜವಾಗಿಯೇ ಇವರು ವಿರೋಧ ಅಂತ ಒಂದು ಲಿಂಗಾಯತ್ ಲಾಬಿ ಅನ್ನೋದು ಈ ಭಾಗದಲ್ಲ. ಅದಕ್ಕೆ ಇನ್ನುಳಿದ ಇವರು ಒಂದು ಇದ್ರ ಸಮುದಾಯದಿಂದ ಬರೋದ್ರಿಂದಾಗೆ, ಹಿಂದುಳಿದ ಸಮುದಾಯದಿಂದ ಬರೋದ್ರಿಂದಾಗೆ ಇವರಿಗೆ ಆದಷ್ಟು ರಾಜಕೀಯ ಬೆಳೆ ಕೊಡಬಾರ್ದು ಅನ್ನೋಂಥದ್ದು ಮೊದಲಿಂದ ತಿಕ್ಕಾಟಗಳಿದ್ದಾವೆ ಲಿಂಗಾಯತ್ ಮತ್ತು ಅದರ್ಸ್ ನಡಕ. ಅದರಲ್ಲೇ ಇತ್ತೀಚಿನ ದಿನಗಳಲ್ಲಿ ಜಾರಕಿಹೊಳಿ ಮಂದಿರ ಅಗದಿ ಪ್ರಬಲವಾಗಿ ಹಿಂದೆ ಸಂಘಟನೆ ಮಾಡ್ಕೊಂಬಂದು ಬಲಿಷ್ಠ ಆಗಿದ್ದಾರೆ. ಅದರಲ್ಲಿ ಗೋಕಾಕ್ ಕ್ಷೇತ್ರ ಅದರ ಈ ಆ ಸೈಡು ನಮ್ಮದು ಅರ್ಬಾವಿ ಆಯಿತು, ಈ ಸೈಡ್ ಗೋಕಾಕ್ ಆಯಿತು. ಇವೆರಡರಲ್ಲೂ ಕಳೆದ ದಶಕಗಳಿಂದ ಹೇಳ್ತಾ ಸಾಚ್ಕೊಂಡು ಬಂದಿದ್ದಾರೆ.